ಟಿವಿಲಿ ಸಾಂಗ್ ಬಂದರೆ ತಾನು ಕಿರ್ಚ್ತಾ ಇದೆ ನೋಡಿ. ಮನೆ ಒಳಗಡೆಯಿಂದ ಮನೆ ಹೊರಗಡೆಯಿಂದ ಎರಡೂ ಕಡೆಯಿಂದ ವಿಡಿಯೋ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಮುದ್ದಾಗಿ ದಾಟ್ತಾ ಇರೋದು ತಂತಾನಾಗೆ ಪಾಪು. ಟಚ್ ವುಡ್ ಯಾವ ದೃಷ್ಟಿನೂ ಆಗದೆ ಇರಲಿ ನಮ್ಮ ಪಾಪುಗೆ. ಪುಟ್ಟ ಮಕ್ಕಳು ಮಾಡೋದು ಪ್ರತಿಯೊಂದು ಮುದ್ದಾಗೆ ಇರುತ್ತೆ. ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿರೋರಾಗಲಿ ಅಥವಾ ನಮ್ಮ ವೀಕ್ಷಕರಾಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಯಾರೇ ಆದ್ರೂ ನಿಮ್ಮ ಮಗು ಫಸ್ಟ್ ಟೈಮ್ ಹೊಸ್ತಿಲು ದಾಟಿದಾಗ ನೀವು ಇದೇ ಥರ ಪೂಜೆ ಮಾಡಿದರೆ ಹಾಗೆ ವಿಡಿಯೋ ಮಾಡಿದರೆ ಕಮೆಂಟ್ನಲ್ಲಿ ಬರೆದು ತಿಳಿಸಿ. ಹಾಗೆ ವಿಡಿಯೋ ಲಿಂಕ್ ಇದ್ದರೆ ನಮಗೆ ಕಳಿಸಿ, ನಾವು ನೋಡ್ತೀವಿ. ಹಾಯ್ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್ ಜಿಯಾ ಸಸ್ಯಸಿರಿ. ವಿಡಿಯೋ ವ್ಲಾಗ್ಸ್ ಫ್ರಮ್ USA in Kannada, Telugu and English. Please do like, share, subscribe and comment. In today's vlog, I am showing you a beautiful memory of our life, that is when our daughter crossed the door for the first time. Actually in India we do puja when the baby crosses the door for the first time. So you can watch how we did all those. My daughter crossed the home entrance or the door for the first time when she was 7 months old baby. Previous night ಮೊಬೈಲ್ ಒಳಗಡೆ ಇರೋರ್ನ ಎತ್ಕೊಳಕ್ ಹೋಗ್ತಾಳೆ, ಮೊಬೈಲ್ ಎತ್ಕೊಂಡು ಒಳಗಡೆ ಇರೋರ್ನ ಎತ್ಕೊಳಕ್ ಹೋಗ್ತಾಳೆ. ಇಟ್ಕೊಳ್ರಿ, ಹೇಳ್ತೀನಿ. ಗುಡ್ ಮಾರ್ನಿಂಗ್. This is in the morning when she woke up. ಏನದು ಕೈಯಲ್ಲಿ ಬ್ಯಾಂಡ? ಜುಟ್ಟು ತೆಗೆದ್ಬಿಟ್ರ ಹಾಕಿದ್ದು? ನಂಗೆ ಕೊಟ್ರಿ ಬ್ಯಾಂಡ. ಬ್ಯಾಂಡ್ ಇಟ್ಕೊಂಡು ಕೂತವಳೆ ಕೈಯಲ್ಲಿ, ಎದ್ಬಿಟ್ಟು ತೋರಿಸ್ತಾಳೆ. ತೆಗೆದ್ಬಿಟ್ಲಂತೆ ಜುಟ್ಟದು. ಬೇಡ ಬೇಡ ಬೇಡ, ಅಯ್ಯೋ ನೋ 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 ನೋ, should not keep in mouth. No. Chinnamma. Hey. Go. What? Go. Chinnamma. Adikenda no. Hey. ಮಾಡತ್ ನನಗೆ. ಸಸ್ಯ ಹೋದೆ ಮಾಡತ್ ನನಗೆ. Usually in US we always keep the doors closed, but today we kept it open. I gave her bath and made her to wear a new dress. I wanted to put yellow color dress only, so I made her to wear this dress. She is trying to come outside, but again she'll go back and sit in the same place. Again she'll come and again she is going back. She is doing the same thing, but she's not crossing the door. ಪಾಪು ಡೋರ್ ಕ್ರಾಸ್ ಮಾಡೋಕ್ಕೆ ಅಂತ ಬರುತ್ತೆ, ಬಟ್ ತಿರ್ಗಾ ವಾಪಸ್ ಹೋಗಿ ಮತ್ತೆ ಮ್ಯಾಟ್ ಮೇಲೆ ಕುತ್ಕೊಂಡ್ಬಿಡ್ತಾ ಇದೆ. ಅವಾಗವಾಗ ಬರುತ್ತೆ, ಅವಾಗವಾಗ ಹೋಗ್ತಾ ಇದೆ. ಅದೇ ಕ್ರಾಸ್ ಅಂತೂ ಮಾಡ್ತಾನೆ ಇಲ್ಲ. ನಾವು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾನೆ ಇದ್ದೀವಿ ಪಾಪುನೇ ಕ್ರಾಸ್ ಮಾಡಲಿ ಅಂತ.
In India, we have a tradition that when the baby crosses the home entrance or the door for the first time, we do puja for the door as well as for the baby. ಮಗು ಫಸ್ಟ್ ಟೈಮ್ ಡೋರ್ ಕ್ರಾಸ್ ಮಾಡೋದು ನಮಗೆಲ್ಲ ಒಂಥರ ಸೆಲೆಬ್ರೇಷನ್, ಯಾಕೆಂದರೆ ಅದು ಫಸ್ಟ್ ಟೈಮ್ ಆಗಿರುತ್ತೆ. ಸೊ ಮಗು ಮಾಡೋದು ಎಲ್ಲದೂ ತುಂಬ ಚೆನ್ನಾಗೇ ಇರುತ್ತೆ, ಆದರೆ ಫಸ್ಟ್ ಟೈಮ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಎಕ್ಸೈಟಿಂಗ್ ಆಗಿರುತ್ತೆ. ನೋಡಿ ಪಾಪು ಅಲ್ಲೇ ಕುತ್ಕೊಂಡಿದೆ, ಅದರ ಆಚೆನೇ ಬರ್ತಾ ಇಲ್ಲ. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬರ್ತಾಳೇನೋ ಅಂತ. ಶಿವ ಒಂದು ಕಡೆ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದಾರೆ, ಒಳಗಡೆ ನಾನು ಆಚೆಯಿಂದ ವಿಡಿಯೋ ತೆಗಿತಾ ಇದ್ದೀನಿ. ಎರಡೂ ಸೈಡಿಂದನೂ ಪಾಪು ಯಾವ ಥರ ಕ್ರಾಸ್ ಮಾಡ್ತಾಳೆ ಡೋರ್ನ ಅನ್ನೋದು ವಿಡಿಯೋ ಬರಲಿ ಅಂತ ನಾವು ಕಾಯ್ತಾನೆ ಇದ್ದೀವಿ. ಸ್ವಲ್ಪ ಜನಕ್ಕೆ ಏನು ಇದೊಂದು ಚಿಕ್ಕ ವಿಷಯ, ಮಗು ಹೊಸಲು ದಾಟಿದ್ರೆ ಏನು ಅಂತ ಅನ್ನಿಸ್ಬೋದು. ಬಟ್ ಚಿಕ್ಕ ಚಿಕ್ಕ ವಿಷಯನೇ ತುಂಬ ದೊಡ್ಡ ದೊಡ್ಡ ಖುಷಿಗಳನ್ನ ಕೊಡುತ್ತೆ ಲೈಫ್ನಲ್ಲಿ. ಒಂದು ಚಿಕ್ಕ ಮಗು ಏನು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಅದು ಅಳೋದಾಗಲಿ, ನಗೋದಾಗಲಿ, ಕಿರ್ಚೋದಾಗಲಿ, ಓಡಾಡೋದಾಗಲಿ, ಅದು ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಏನು ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಇನ್ನೂ ಫಸ್ಟ್ ಟೈಮ್ ಮಾಡಿದಂತೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇನ್ನೂ ಆಚೆ ಬರ್ತಾ ಇಲ್ಲ ಪಾಪು, ಆಟ ಆಡಿಸ್ತಾ ಇದ್ದಾಳೆ, ಅಲ್ಲೇ ಕುತ್ಕೊಳ್ಳೋದು, ಅಲ್ಲೇ ಏನೇನೋ ಮಾಡೋದೇ ಮಾಡ್ತಾ ಇದೆ ಹೊರತು ಹೊರಗೆ ಬರ್ತಾ ಇಲ್ಲ. ತುಂಬ ಹೊತ್ತಾಯಿತು ಆಗಲೇ. ಮಗು ಫಸ್ಟ್ ಟೈಮ್ ಹೊಸಲು ದಾಟಿದಾಗ ಅವತ್ತಿನ ದಿನಾನೇ ಪೂಜೆ ಮಾಡಬೇಕು. ನೆಕ್ಸ್ಟ್ ಡೇ ಮಾಡೋಣ ಆ ಥರ ಎಲ್ಲ ಏನೂ ಇಲ್ಲ, ಅವತ್ತಿನ ದಿನಾನೇ ಸ್ವೀಟ್ ಮಾಡಿ ಪೂಜೆ ಮಾಡಬೇಕು. ಮಗು ಒಂದ್ಸಲ ಹೊರಗಡೆ ಹೋಯಿತು ಫಸ್ಟ್ ಟೈಮು ಅಂದರೆ ಅವಾಗವಾಗ ಹೋಗ್ತಾನೆ ಇರುತ್ತೆ. ನಾವು ಎತ್ಕೊಂಡು ಹೋಗಿರ್ತೀವಿ ತುಂಬ ಸಲ, ಅದು ಬೇರೆ. ಅದರ ಮಗುನೇ ಹೊಸಲು ದಾಟ್ಕೊಂಡು ಹೊರಗಡೆ ಹೋಗುತ್ತಲ್ಲ, ಅಂದರೆ ಮೇನ್ ಎಂಟ್ರೆನ್ಸ್ನ ದಾಟ್ಕೊಂಡು ಹೊರಗಡೆ ಹೋಗುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ದಿನ ಅಂತ ನಾವು ನಂಬ್ತೀವಿ. ಇನ್ನು ಮಗು ಆಚೆ ಹೋಗ್ತಾ ಇದ್ದಾಗ ಅಥವಾ ಮುಂದೆ ಯಾವಾಗೇನೆ ಹೊರಗಡೆ ಹೋಗ್ತಾ ಇದ್ದಾಗ ತಂತಾನಾಗೆ ಏನೂ ತೊಂದರೆ ಆಗದೆ ಇರಲಿ, ಯಾವಾಗಲೂ ಶ್ರೇಯಸ್ಸೇ ಇರಲಿ ಮಗುಗೆ, ಇಡೋ ಪ್ರತಿಯೊಂದು ಹೆಜ್ಜೆನಲ್ಲೂ ಸಕ್ಸಸ್ ಸಿಗಲಿ, ಯಶಸ್ಸೇ ಸಿಗಲಿ ಅಂತ ಈ ಪೂಜೆನ ಮಾಡ್ತಾರೆ. ನನ್ನ ಮಗಳು ಆ ಮ್ಯಾಟ್ ಜೊತೆ ಆಟಾಡ್ಕೊತಾ ಇದ್ದಾಳೆ, ಆ ಬಾಗ್ಲು ಹಿಡ್ಕೊಂಡು ನಿಂತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾಳೆ ಹೊರತು ಆಚೆ ಹೋಗ್ತಾ ಇಲ್ಲ. ಆ್ಯಕ್ಚುಲಿ ನಾನು ಆಚೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ತುಂಬ ಹೊತ್ತಾಯಿತು, ಪಾಪು ಆಚೆ ಬರ್ತಾ ಇಲ್ಲ. ಈಗ ಅವರಪ್ಪ ಆಚೆ ಹೋಗಿದ್ದಾರೆ ವಿಡಿಯೋ ಮಾಡೋದಕ್ಕೆ, ನಾನು ಒಳಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋಣ ಏನು ಮಾಡುತ್ತೆ ಅಂತ. ಮೋಸ್ಟ್ಲಿ ಆಚೆ ಹೋಗ್ತಾಳೆ ಇವಾಗ, ಹೊಸಲು ದಾಟ್ತಾಳೆ ಅಂತ ಅನ್ಕೊತೀವಿ. ಇವತ್ತೇ ದಾಟಿದ್ರೆ ಒಳ್ಳೆಯದು, ಯಾಕೆಂದರೆ ನಾವು ಯಾವಾಗ್ಲೂ ಬಾಗಿಲು ಈ ಥರ ಓಪನ್ ಮಾಡಿ ಇಟ್ಕೊಂಡಿರೋಕ್ಕಾಗೋದಿಲ್ಲ. ಅಮೇರಿಕಾದಲ್ಲಿ ಯಾವಾಗಲೂ ಡೋರ್ನ ನಾವು ಕ್ಲೋಸ್ ಮಾಡಿನೇ ಇಟ್ಕೊಂಡಿರಬೇಕು. ಇಂಡಿಯಾದಲ್ಲಿ ಆದರೆ ನಮ್ಮ ಮನೆಗಳಲ್ಲಿ ಯಾವಾಗಲೂ ಡೋರ್ನ ಓಪನ್ ಮಾಡಿ ಇಟ್ಕೊಂಡಿರ್ತೀವಿ, ಅವಾಗವಾಗ ಆಚೆ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಹೊರಗಡೆ ಬರೋ ಜನಗಳನ್ನ ಮಾತಾಡಿಸ್ತಾ ಇರ್ತೀವಿ. ಆದರೆ ಇಲ್ಲಿ ಆ ಥರ ಎಲ್ಲ ಏನೂ ಇರೋದಿಲ್ಲ. ಯಾರಾದರೂ ನಾಕ್ ಮಾಡಿದಾಗ ಮಾತ್ರ ನಾವು ಡೋರ್ ಓಪನ್ ಮಾಡೋದು. ಈಗ ನೋಡಿ ಡೋರ್ ಇಟ್ಕೊಂಡು ನಿಂತ್ಕೊಳ್ಳೋಕೆ ಹೋಗ್ತಾ ಇದೆ. ಓಕೆ, ಸೊ ಇವಾಗ ಹೊಸ್ಲ ಹತ್ರ ಬರ್ತಾ ಇದ್ದಾಳೆ ಪಾಪು. ಇವಾಗ ಗ್ಯಾರಂಟಿ ದಾಟ್ತಾಳೆ ಅಂತ ಅನ್ಕೊತೀನಿ. ನಗ್ತಾ ಇದ್ದಾಳೆ, ಆಚೆ ಬರೋಕ್ಕೆ ಅವರಪ್ಪ ಇದ್ದಾರೆ, ಆಚೆ ನೋಡ್ತಾ ಇದ್ದಾರೆ, ನಗ್ತಾ ಇದ್ದಾಳೆ. ನೋಡಿ ಹೆಂಗೆ ಬರ್ತಾ ಇದ್ದಾಳೆ, ತುಂಬ ಕ್ಯೂಟಾಗಿರುತ್ತೆ ಮಕ್ಕಳು ಮಾಡೋದೆಲ್ಲ. ಇನ್ನು ನಮ್ಮ ಮಕ್ಕಳು ಮಾಡೋದು ನಮಗೆ ತುಂಬಾ ಖುಷಿ ಕೊಡುತ್ತೆ. ತುಂಬ ಹೊತ್ತು ವಿಡಿಯೋ ಮಾಡಿದ್ದೀವಿ ಇವತ್ತಿನ ದಿನ ನಾವು. ಒಂದೊಂದು ಕ್ಷಣನೂ ಮಿಸ್ ಆಗಬಾರ್ದು ಅಂತ, ಬಿಕಾಸ್ ಯಾವಾಗ ಪಾಪು ಸಡನ್ನಾಗಿ ಹೊಸಲು ದಾಟ್ಬಿಡ್ತಾಳೋ ಗೊತ್ತಿಲ್ಲ, ಅದಕ್ಕೋಸ್ಕರ ಅದರಲ್ಲೂ ಸೆಲೆಕ್ಟ್ ಮಾಡಿ ಮಾಡಿ ಸ್ವಲ್ಪ ಕ್ಲಿಪ್ಸ್ ಮಾತ್ರ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ದಾಟ ಥರನೇ ಬಂತು, ಮತ್ತೆ ವಾಪಸ್ ಕೂತ್ಕೊತಾಳೋ ಏನೋ, ಇಲ್ಲ ಬರ್ತಾ ಇದ್ದಾಳೆ ಆಚೆಗೆ, ಬಂದ್ಬಿಡ್ತಾಳೆ ಇನ್ನು ಆಚೆಗೆ. ಅವರಪ್ಪ ಕರಿತಾ ಇದ್ದಾರೆ ಆಚೆಯಿಂದ, ಬಟ್ ಸ್ಟಿಲ್ ಅವಳು ಹೋಗ್ತಾ ಇಲ್ಲ. ಪಾಪು ಯಾವಾಗಲೂ ನಮ್ಮ ಮನೇಲಿ ಡೋರ್ ಹಾಕಿರೋದೇ ನೋಡಿತ್ತು, ಇಲ್ಲಾಂದ್ರೆ ನಾವು ಎತ್ಕೊಂಡು ಓಡಾಡ್ತಾ ಇದ್ವಿ ಪಾಪುನ. ಇವತ್ತು ಫಸ್ಟ್ ಟೈಮ್ ಹೊಸಲು ದಾಟಿ ಹೋಗ್ಬೇಕಲ್ಲ, ಅದಕ್ಕೆ ನೋಡ್ತಾನೆ ಇದೆ ಏನು ಮಾಡಬೇಕು ಅಂತ. ಜೊತೆಗೆ ಹೊಸಲು ಸ್ವಲ್ಪ ಹೈಟಲ್ಲಿ ಇದೆಯಲ್ವಾ, ಅದಕ್ಕೆ ದಾಟಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅನಿಸುತ್ತೆ. No, da, 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 da. Vào.
ಈಗ ಪಾಪು ಹೊಸಲು ದಾಟ್ತಾ ಇದೆ. ಇದು ಫ್ರಂಟ್ ವ್ಯೂ ಪಾಪು ಹೊಸಲು ದಾಟಿದ್ದು. ಆಕ್ಚುಲಿ ಹೊಸ್ತಿಲು ಅಂತ ಹೇಳಬೇಕು, ನಾವು ನಾರ್ಮಲ್ ಆಗಿ ಆಡ್ ಭಾಷೆಯಲ್ಲಿ ಹೊಸಲು ಅಂತಾನೆ ಹೇಳ್ತೀವಿ. Sasha. Hi. Sasha. Come here. Come here. Sasha. दा इट्रा सस्या ಫೈನಲಿ ಮೂಮೆಂಟ್ ಆಫ್ ದ ಡೇ, ಪಾಪು ಹೊಸಲು ದಾಟ್ತು. ನಮ್ಗೆ ತುಂಬಾನೇ ಖುಷಿ ಆಯ್ತು. ಪಾಪು ಫಸ್ಟ್ ಟೈಮ್ ಹೊಸಲು ದಾಟಿದ್ ನೋಡಿ. सस्या चिन्न कटे चिन्न बटे ಸೊ ಫ್ರಂಟ್ ವ್ಯೂ ಅಲ್ಲಿ ನೋಡಿದ್ರಿ ಅಲ್ಲ, ಆ್ಯಕ್ಚುಲಿ ನಾನು ಒಳಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೆ. ಸೊ ಅದನ್ನು ಹಾಕೋಣ ಈ ವ್ಲಾಗ್ನಲ್ಲಿ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಹಾಕ್ತಾ ಇದ್ದೀನಿ. ನಾನು ಒಳಗಡೆಯಿಂದ ವಿಡಿಯೋ ಮಾಡಿದ್ದು ಈ ಥರ ಬಂದಿದೆ. ಸ್ವಲ್ಪ ಫಾಸ್ಟ್ ಫಾರ್ವರ್ಡೇ ಮಾಡಿದ್ದೀನಿ ವಿಡಿಯೋನ. ಮತ್ತು ನಾನು ಎರಡೂ ವ್ಯೂ ಅಂದರೆ ಆಚೆಯಿಂದ ಮತ್ತು ಹೊರಗಡೆಯಿಂದ ವಿಡಿಯೋ ಮಾಡಿರೋದನ್ನ ಲೈಕ್ ಒಂದೇ ವ್ಯೂನಲ್ಲಿ ಹಾಕಿದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಕಾಣಿಸುತ್ತೆ. ಈ ವ್ಲಾಗ್ ತುಂಬಾ ದೊಡ್ಡದಾಯಿತು ನನಗೆ ಗೊತ್ತು. ಬಟ್ ಸ್ಟಿಲ್ ನನಗೆಲ್ಲೂ ಕಟ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ನನಗೆಲ್ಲೂ ಕಟ್ ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಏಕೆಂದರೆ ನಾವು ವಿಡಿಯೋ ಹಾಕ್ಕೊಂಡು ನೋಡ್ತಾ ಇರ್ತೀವಿ. ಹಾಗಾಗಿ ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಗೇ ಇಟ್ಟಿದ್ದೀನಿ.
ಚಿನ್ನಮ್ಮ ಸಸ್ಯ ಹಾಯ್. ಆಚೆ ಬಂದ್ರೆ ನೀವು ಹೊಸಲು ದಾಟಿದ್ರಿ ಇವತ್ತು. ಮನೆ ಒಳಗಡೆಯಿಂದ ಮನೆ ಹೊರಗಡೆಯಿಂದ ಎರಡೂ ಕಡೆಯಿಂದ ವಿಡಿಯೋ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಮುದ್ದಾಗಿ ದಾಟ್ತಾ ಇರೋದು ತಂತಾನಾಗೆ ಪಾಪು. ಟಚ್ ವುಡ್ ಯಾರ ದೃಷ್ಟಿನೂ ಆಗದೆ ಇರಲಿ ನಮ್ಮ ಪಾಪುಗೆ. ಚಿನ್ನಮ್ಮ ಸಸ್ಯ ಹಾಯ್. ಆಚೆ ಬಂದ್ರೆ ನೀವು ಹೊಸಲು ದಾಟಿದ್ರಿ ಇವತ್ತು. ಸಸ್ಯ ಪಾಪು ಹೊಸಲು ದಾಟಿದ್ದಕ್ಕೆ ನಾನು ಮನೆಯಲ್ಲಿ ಶಾವಿಗೆ ಪಾಯಸ ಮಾಡಿದೆ. ಸ್ವಲ್ಪ ಗಟ್ಟಿಯಾಗಿ ಆಯ್ತು ಇವತ್ತು ಶಾವಿಗೆ ಪಾಯಸ. ಗೋಬಿ ಮಂಚೂರಿ ಮಾಡಿದ್ದೆ, ಯಾಕೆಂದರೆ ಶಿವಂಗೆ ತುಂಬ ಇಷ್ಟ. ಮತ್ತು ಹೊರಗಡೆಯಿಂದ ಬಿರಿಯಾನಿ ತರಿಸಿದ್ವಿ, ವೆಜಿಟೇಬಲ್ ಬಿರಿಯಾನಿ. ಈಗ ನಾನು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ತಾ ಇದ್ದೀನಿ ಹೊಸ್ತಿಲಿಗೆ. ಪಾಪುನು ಅಲ್ಲೇ ಬರ್ತಾ ಇದೆ, ನಾನು ಆಚೆ ಇದ್ದೀನಿ ಅಂತ. ಒಂದ್ಸಲಿ ದಾಡಿ ಬರ್ತಿಲ್ಲ, ಇನ್ನು ಆಚೆ ಬರ್ತಾನೆ ಇರುತ್ತೆ ಅನ್ಸುತ್ತೆ ನೋಡಿ. ಬೇಡ ಅಂದಿದ್ದಕ್ಕೆ ವಾಪಸ್ ಬರ್ತಾ ಇದೆ. ಸಸ್ಯ ಹೆಂಗೆ ಸೋ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಪಾಪನ್ ಕರ್ಕೊಬಂದು ಕೂರಿಸ್ತಾ ಇದ್ದಾರೆ ಶಿವ. ಪೂಜೆ ಹೇಗೆ ಮಾಡೋದು ಅಂದರೆ, ಹೊಸ್ತಿಲನ್ನ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಹೂವು ಇಟ್ಟು, ಆ ಕಡೆ ಈ ಕಡೆ ವಿಳ್ಳೆದೆಲೆ, ಅಡಿಕೆ ಇಟ್ಟು, ಹಣ್ಣಿಟ್ಟಿದ್ದೀನಿ. ಮತ್ತು ತಟ್ಟೆನಲ್ಲಿ ಆರತಿ ರೆಡಿ ಮಾಡ್ಕೊಂಡಿದ್ದೀನಿ, ದೀಪ ಎಲ್ಲ ಇಟ್ಟು. ಪಾಯಸ ಮಾಡಿದ್ನಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀನಿ, ಅರ್ಶಿನ ಕುಂಕುಮ, ಊದಿನ ಕಡ್ಡಿ, ಬೆಂಕಿ ಕಡ್ಡಿ ಇವೆಲ್ಲ. ನನಗೂ ಹೊಸಲು ಪೂಜೆ ಅವೆಲ್ಲ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಬಟ್ ನನ್ನ ಹತ್ರ ವಿಡಿಯೋ ಇತ್ತು, ನಮ್ಮ ಅಕ್ಕನ ಮಗನಿಗೆ ಅವ್ನ ಪಾಪು ಇದ್ದಾಗ ದಾಟಿದ್ದಾಗ ಮಾಡಿದ್ದು ಹೊಸಲು ಪೂಜೆ ಮಾಡಿದ್ದು ವಿಡಿಯೋ ಇತ್ತು. ಅದನ್ನ ನೋಡ್ಕೊಂಡೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಇವೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೇದಾಗುತ್ತೆ, ಶ್ರೇಯಸ್ಕರ ಅಂತ ಹೇಳ್ತಾರೆ. ಮೊದಲನೇ ಸಲ ನಾವೇನೇ ತಗೊಂಡ್ರು ಏನೇ ಮಾಡಿದ್ರು ಪೂಜೆಯಿಂದಾನೇ ಸ್ಟಾರ್ಟ್ ಮಾಡ್ತೀವಿ. ಇದು ನಮ್ಮ ಪಾಪುದು ಹೊರಗಡೆ ಇಟ್ಟಿರೋ ಮೊದಲನೇ ಹೆಜ್ಜೆ, ಹೊಸಲು ದಾಟಿರೋ ಮೊದಲನೇ ಹೆಜ್ಜೆ. ಅದಕ್ಕೋಸ್ಕರ ಈ ಪೂಜೆ ಮಾಡ್ತೀವಿ. ಅಪ್ಪ ಎತ್ಕೊಂಡಿದ್ರೆ ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ಮಾಡ್ತಾಳೆ. ಇಲ್ಲಿ ನನ್ನ ಕರೀತಾ ಇದ್ದಾಳೆ ಪಾಪು. ಬರ್ಬೇಕಾ? ನಾನು ಬರ್ಬೇಕಾ? ಪಾಪು ಇಡೋ ಪ್ರತಿಯೊಂದು ಹೆಜ್ಜೆನಲ್ಲೂ ಯಶಸ್ಸು, ಸುಖ, ಸಮೃದ್ಧಿ, ಸಂತೋಷ ಎಲ್ಲ ಸಿಗ್ಲಿ ಅಂತ ನಾವು ಆಶಿಸ್ತಾ ಪೂಜೆ ಮಾಡ್ತಾ ಇದ್ದೀವಿ. ಮತ್ತೆ ಮಕ್ಕಳು ಆಚೆ ಹೋದಾಗ ಮಕ್ಕಳಿಗೆ ಯಾವುದಾದ್ರೂ ದೃಷ್ಟಿ ತಾಗದೇ ಇರಲಿ ಅಂತ ಆರತಿ ಸಹ ಮಾಡ್ತೀವಿ. ಪಾಪುಗೆ ನಾವು ಪ್ರತಿಯೊಂದು ಟ್ರೆಡಿಷನ್ನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡು 5ನೇ ತಿಂಗಳಲ್ಲಿ ನಾಮಕರಣ, 6ನೇ ತಿಂಗಳಲ್ಲಿ ಅನ್ನಪ್ರಾಶನ, ಈಗ 7ನೇ ತಿಂಗಳಿನಲ್ಲಿ ಪಾಪು ಹೊಸ್ತಿಲು ದಾಟಿದ್ದಾಳೆ. ಸೊ ಅದಕ್ಕೆ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ಪಾಪು ನೋಡಿ ನಾನು ಮಾಡೋದೆಲ್ಲ ಗಮನಿಸ್ತಾ ಇರುತ್ತೆ. ನಮ್ಮ ಪಾಪು ತುಂಬ ಅಬ್ಸರ್ವ್ ಮಾಡುತ್ತೆ ನಾನು ಏನೇನು ಮಾಡ್ತೀನಿ ಅಂತ ಎಲ್ಲ.
ಮತ್ತು ಘಾಟಿಗಳೇ ಬಂದ್ಬಿಟ್ಟ ನೀನು ಆಚೆ ದಾಟ್ಬಿಟ್ರ ನೀನು ನೋಡಿ ಹಾಯ್ ನೋಡ್ತಾ ಇದ್ದಾರೆ ನೀವು ಹಾಯ್ ಅಲ್ಲಿ ಊರಲ್ಲೆಲ್ಲ ನೋಡ್ತಾ ಇದ್ದಾರೆ ಇಂಡಿಯಾದಲ್ಲಿ ಎಲ್ಲಮ್ಮ ಎಲ್ಲರೂ ನೋಡ್ತಾ ಇದ್ದಾರೆ ಇಂಡಿಯಾದಲ್ಲೆಲ್ಲ ನೋಡ್ತಾ ಇದ್ದಾರಲ್ಲ ಹಾಯ್ ಮಾಡಿ ಇಂಡಿಯಾದಲ್ಲೆಲ್ಲ ನೋಡ್ತಿದ್ದಾರೆ ನಿನ್ನ నేను ఒక్కటి ఏదో పీస్ తీసుకున్నాను ಅಲ್ಲ ಎತ್ಕೊಂಡು ಅಲ್ಲಿ ಕೂರಿಸ್ಕೊಳ್ಳಿ ಸೋಫಾ ಮೇಲೆ ನಮಸ್ತೆ ಮಾಡ್ಕೊಮ್ಮ ಜೇಜಿಗೆ ಪುಟ್ಟು ನಮಸ್ತೆ ಸ್ವಾಮಿ ನಮಸ್ತೆ ಉಪ್ಪು ಅಂತೀಯಾ ಕಪ್ಪಡಪ್ಪ ನಮಸ್ತೆ ಏನಮ್ಮ ಚಿನ್ನ ಪೂಜೆ ಮಾಡ್ತಿದ್ದೆ ಜೇಜಿಗೆ ನೀನು ಬಂಗಾರ ಬಂಗಾರ ನನ್ನ ಬಂಗಾರ ಏನು 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 ಏನಮ್ಮ ಏನಮ್ಮ ಅಮ್ಮ ತಿಂತೀರಾ ಏನದು ಎಕ್ಸ್ಪ್ರೆಷನ್ ఆకలికి కొద్దమ్మా ఆకలి అవుతుందా నీకు అవునా ఏంటిది ఎక్స్ప్రెషన్ ఏంటిది ఎక్స్ప్రెషన్ సరే ಕಾಲಡ್ಸೋದು ಬಂಗಾರ ಬಂಗಾರ ಚೆನ್ನಮ್ಮ ಕರ್ಕೊಂಬನ್ರಿ ಹೇ ಎಲ್ಲಿ ಹೋಗಿದ್ರಿ ವಾಕ್ ಹೋಗಿತ್ತ ಪಾಪು
First time Papu is singing this song. ಇರುವ ನಿಮಿಷ ಚುಟ್ಟ ಕಾಣ್ತಾ. We should update this one because it's recording related. ಅಮ್ಮ ಏಟಾಯ್ತಮ್ಮ. ಭವನ ಮಾಡ್ತಾ ಇದೆಯಮ್ಮ, ಭವನ ಮಾಡ್ತಾ ಇದೀಯಾ? ಮಾಡ್ತಾ ಇದೆ ಸೀರೆ ತಾತ ತಾತ ಮಾಡ್ತಾಳೆ. ತಾತ ಚಿನ್ನಮ್ಮ ಅಲೆ ಅಲೆ ಅಮ್ಮಮ್ಮ ಮಾತಾಡಿಸ್ತೈತೆ. ಬಾ ಅಂತಾಳ್ ನೋಡು, ಬಾ ಅಂತಾಳ್ ನೋಡು ಸಮೀಕ್ಷಾ. ನೋ ಯು ಹ್ಯಾವ್ ಟು ಸಿಟ್ ದೇರ್ ಬಂಗಾರ. ಡಾಕ್ಟರ್ ಸಮೀಕ್ಷಾ ಮಾತಾಡ. ಸರಿ ನೋಡಲ್ಲಿ ತಾತ. ಹ್ಯಾಪಿ ಬರ್ಡೇ ಅಪ್ಪ, ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಅಮ್ಮ, ನನಗೆ ಜ್ಞಾಪಕ ಇಲ್ಲ. ಕುಚ್ಚ ಸೀರೆ ಕುಚ್ಚ ಇಲ್ಲಿ ಹ್ಯಾಪಿ ಬರ್ಡೇ ತಾತ ಅಂತನು ಅಂದ್ರೆ ಇಲ್ಲ 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 ಬೀಳ್ಸಲ್ಲ. ಎದಳು ಎದಳು ಬೀಳ್ಸಲ್ಲ. ಎದಳು 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 ಬೀಳ್ಸಲ್ಲ. ಎದಳು ನೀನೇ ಬಾ ಹೋಗ್ಲಿ. ತಾತ ನೋಡಲ್ಲಿ ಹ್ಯಾಪಿ ಬರ್ಡೇ ತಾತ. ಮಾಡ್ತಾವಳೆ ಸೀರೆ, ಏನ್ ಮಾಡ್ತಾವಳೆ? ಮಾತಾಡ ನಿಜ ಮಕ್ಳು, ನಿಜ ನಿಂಚಾಡ್ರಿ 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 ಮ್ಯಾಲ ನಿಂಚಾಡ್ರಿ. ನಿಂತ್ಕೊಂಡ್ಬಿಟ್ಲು ನಿಂತ್ಕೊಂಡ್ಬಿಡ್ತು ನಿಂತ್ಕೊಂಡ್ಬಿಡ್ತು ನಿಂತ್ಕೊಂಡ್ಬಿಟ್ಟಿದ್ದೆ. ನಿಂತ್ಕೊಳ್ಳೋದು ನಿಂತ್ಕೊಳ್ರಿ 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 ನಿಂತ್ಕೊಳ್ರಿ. ಈ ವ್ಲಾಗು ಇದನ್ನು ನೋಡಿದವ್ರಿಗೆಲ್ಲ ತುಂಬ ಖುಷಿಯಾಯಿತು ಅಂತ ಅಂದ್ಕೊತೀನಿ. ಇಷ್ಟು ತನಕ ನೋಡಿದರೆ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತಲೇ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನೇನಾದರೂ ಇದ್ದರೆ ಕಮೆಂಟ್ ಮಾಡಿ. ಈ ವ್ಲಾಗ್ ತುಂಬ ದೊಡ್ಡದೇ ಆಯಿತು, ಬಟ್ ಸ್ಟಿಲ್ ಇಷ್ಟು ತನಕ ನೋಡಿದ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
We'll meet in next vlog. Until then, bye-bye.